ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಯಾಸಿನ್ ಮಲ್ಲಿಕ್ ಅಂತ ಉಗ್ರನೊಂದಿಗೆ ಮನಮೋಹನ್ ಸಿಂಗ್ ಅವರು ಶೇಕ್ ಹ್ಯಾಂಡ್ ಮಾಡಿದ್ರು. ಇಂಥ ಕಥೆಗಳಾಗ್ಬಿಟ್ಟಾಗ ಸೈನ್ಯದ ಜಂಘಾಬಲವೇ ಒಡಗಿ ಹೋಗ್ಬಿಡುತ್ತೆ. ಸೈನಿಕರನ್ನು, ನಮ್ಮ ಸೈನ್ಯದ ಒಬ್ಬ ವ್ಯಕ್ತಿಯನ್ನು ಕೊಂದಂಥ ವ್ಯಕ್ತಿ ಜೊತೆಲಿ ಇವ್ರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಇಂಥ ಧೋರಣೆಗಳು ಸೈನಿಕರಿಗೆ ಏನು ಮೆಸೇಜ್ ಕೊಡುತ್ತೆ ಅಂತ ಕೇಳಿದ್ರು. ನೋಡಿ, ಇದರೊಳಗೆ ಇದು ತುಂಬ ಪೊಲಿಟಿಕಲಿ ಟ್ರೆಂಡ್ ಆಗಿರೋ ವಿಷಯ. ಓಕೆ, ಯಾಸಿನ್ ಮಲ್ಲಿಕ್ ಅನ್ನೋನು ಉಗ್ರರೊಂದಿಗೆ ನಂಟು ಹೊಂದಿದ್ದ. ಓಕೆ, ಆತ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಿದ್ದ. 1999ರಿಂದ 2004 ಇದ್ದಂಥ ಸರ್ಕಾರ ಅವನೇನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರಲಿಲ್ಲ. ಓಕೆ, ಅವನೇನು ಜೈಲಲ್ಲಿ ಇರಲಿಲ್ಲ, ಜೈಲಿಂದ ಈಚೆಗೆ ಬಂದಿರಲಿಲ್ಲ ಬಂದು ಅವ್ರನ್ನ ಶೇಕ್ ಹ್ಯಾಂಡ್ ಮಾಡೋಕ್ಕೆ. ಅಲ್ಲಿ ಒಂದು ರಿಫಾರ್ಮ್ ಆಗ್ತಾಯಿತ್ತು, ಪೊಲಿಟಿಕಲ್ ಚೇಂಜಸ್ ಆಗ್ತಾಯಿತ್ತು. ಆತ ಪೊಲಿಟಿಕಲ್ ಚೇಂಜಸ್ ಆಗ್ತಾ ಇರಬೇಕಾದ್ರೆ ಅವನ್ನ ಗುರುತರವಾಗಿ ಅವನಿಗೆ ಶಿಕ್ಷೆ ಆಗಿ ಅವ್ನು ಜೈಲಲ್ಲಿ ಇದ್ದಿದ್ರೆ ಅದು ಬೇರೆ ವಿಷಯ. ಟೆರರಿಸ್ಟ್ ಅಂತ ನೀವು ಬ್ಯಾನ್ ಮಾಡಿದರೆ ಬೇರೆ ವಿಷಯ. ಅವ್ನ ಲಿಂಕ್ ಇದೆ ಅನ್ನೋದು ಮಾಹಿತಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ. ಆತ ಬಂದು ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿ ಹೋಗಿದ್ದು ನಿಜಾನೇ. ಯಾಕಂದರೆ ಅಲ್ಲಿ ಆಗದಂಗೆ ನಾನು ಪೀಸ್ಗೆ, ಅಲ್ಲಿ ಶಾಂತಿಗೆ, ಸುವ್ಯವಸ್ಥೆಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಭೇಟಿ ಆಗಬೇಕಂತ ಬಂದು ಹೋಗಿದ್ದು ನಿಜಾನೇ. ಆತ ಏನು ಜೈಲಿಂದ ಬಂದಿದ್ದು ಅವ್ನು ಪಾಕಿಸ್ತಾನಿನೂ ಅಲ್ಲ. ಅವನು ಕಾಶ್ಮೀರಿ, ತೋಳ ಕುರಿ ವೇಷದಲ್ಲಿ ಬಂದಿದ್ರೆ ಏನು ಮಾಡ್ತೀರಾ? ಕಾಶ್ಮೀರಿ. ಅವ್ನು ಬಂದು ಅವನೇನು ಪ್ರೈಮ್ ಮಿನಿಸ್ಟರ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಸ್ ಎ ಕಾಶ್ಮೀರಿ, ಈಸ್ ಅನ್ ಇಂಡಿಯನ್. ಅವನು ಪಾಕಿಸ್ತಾನಿ ಆಗಿಲ್ಲ. ಮನಮೋಹನ್ ಸಿಂಗ್ ಏನೋ ಮಾಡ್ಬಿಡ್ತಾನೆ ಅಂತಲ್ಲ, ಅದು ಮನಮೋಹನ್ ಸಿಂಗ್ ಅವ್ರು ಶೇಕ್ ಹ್ಯಾಂಡ್ ಮಾಡಿದ್ರೆ ಕೊಟ್ಟಂತ ಮೆಸೇಜ್ ಏನು ಅಂತ. ಮೆಸೇಜ್ ಏನಂದ್ರೆ ಅಲ್ಲಿ ಶಾಂತಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ. ಇಂಡಿಯನ್ ಸೈನಿಕರು ಕೊಂದವನು ಏನು ಶಾಂತಿ ಮಾಡ್ತಾನೆ ಅಲ್ಲ, ನನಗೆ ನಿಮ್ಮ ಮಾಹಿತಿ ನನಗೆ ಯಾಕಂದ್ರೆ ಅವ್ನು ನೇರವಾಗಿ ಅದು ಇನ್ವಾಲ್ವ್ ಆಗಿ ಅವನಿಗೆ ಶಿಕ್ಷೆ ಆಗಿತ್ತು ಆ ಟೈಮಲ್ಲಿ ನನಗೆ ಅದು ಮಾಹಿತಿ ಇಲ್ಲ. ಯಾಕಂದ್ರೆ ಆಗಿದ್ರೆ ಆಗಿನ ವಾಜಪೇಯಿ ಸರ್ಕಾರ ಅವನ ಜೈಲಿಗೆ ಹಾಕಿಬಿಟ್ಟಿರೋರು. ವಾಜಪೇಯಿ ಸರ್ಕಾರ ಅವನೇನು ಫ್ರೀ ಬಿಟ್ಬಿಡ್ತಿರ್ಲಿಲ್ಲ, ಆಯ್ತಾ? ಸೊ ಇದು ಮಾಹಿತಿ. ಓಕೆ, ಆದರೆ ಅದಕ್ಕೆ ಟೆರರಿಸ್ಟ್ಗೆ ಬೆಂಬಲ ಕೊಡ್ತಾರೆ ಅಂತಲ್ಲ. ಯಾಕಂದ್ರೆ ಈ ಎಕ್ಸ್ಟ್ರೀಮಿಸಮ್ ಇದೆಯಲ್ಲ, ಅದಕ್ಕೆ ಬಲಿಯಾದವರು ಮಹಾತ್ಮ ಗಾಂಧಿ. ಟೆರರಿಸಮ್ ಇದೆಯಲ್ಲ, ಅದಕ್ಕೆ ಬಲಿಯಾದವರು ಇಂದಿರಾ ಗಾಂಧಿ ಆಗ್ಬೋದು, ರಾಜೀವ್ ಗಾಂಧಿ ಆಗ್ಬೋದು. ಈ ಥರ ದೇಶಕ್ಕಾಗಿ ಪ್ರಾಣ ಕೊಟ್ಟು ತ್ಯಾಗ ಬಲಿದಾನದಿಂದ ಮಾಡಿರುವಂತಹ ದೇಶ ಇದು. ಅದನ್ನೇ 5 ಜನ ಇಟ್ಕೊಂಡು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಮ್ಗೆ ಗೊತ್ತಿರಬೇಕು, ಕಡಿಮೆ ಮಾತಾಡೋರು, ಮಿತಭಾಷಿ, ಆದರೆ ಸ್ಪಷ್ಟ ನುಡಿ, ನೇರ ನುಡಿ ಅವ್ರದ್ದು. ಅವರು ಇಡೀ ಪ್ರಪಂಚದಲ್ಲಿ ನೆಹರು ಬಿಟ್ಟರೆ ಯಾರಾದರೂ ಒಂದು ಒಳ್ಳೆಯ ಹೆಸರು ಭಾರತ ತಂದು ಕೊಟ್ಟಂದ್ರೆ ಅದು ಮನಮೋಹನ್ ಸಿಂಗ್ ಅವರೇ. ಇದು ಮೆಸೇಜನ್ನು ಕೆಲವರು ತಪ್ಪು ಮಾಹಿತಿ ಕೊಡ್ತಾರೆ. ಏನು ಮೆಸೇಜ್ ಕೊಟ್ಟರು ಅಂತ. ಶಾಂತಿ ಸುವ್ಯವಸ್ಥೆ ದೇಶದಲ್ಲಿ ಕಾಪಾಡಬೇಕು ಅನ್ನೋದು, ಕಾಶ್ಮೀರದಲ್ಲಿ ಮಾಡಬೇಕು ಅನ್ನೋದು, ಸ್ಟೋನ್ ಪೆಲ್ಟಿಂಗ್ ತಡಿಬೇಕು, ಅಲ್ಲಿ ಜನಗಳಿಗೆ ಉದ್ಯೋಗ ಬರಬೇಕು, ಈ ಥರ ಭಾಳ ವಿಷಯಗಳಿದ್ದು ಅಲ್ಲಿ. ಆ ಸಮಯದಲ್ಲಿ ಗನ್ನಿಂದ ನೀವು ಶಾಂತಿ ಪಾಠ ಮಾಡ್ತೀರಾ, ಇಲ್ಲ ಬರೀ ಮಾತಿಂದಾನೇ ಶಾಂತಿ ಪಾಠ ಮಾಡ್ತೀರಾ? ನೀವು ಎರಡನ್ನೂ ಉಪಯೋಗಿಸ್ಬೇಕು. ಎರಡನ್ನೂ ಪಾಕಿಸ್ತಾನ ನುಗ್ತಾ ಇರ್ತಾನಲ್ಲ, ಆ ಟೆರರಿಸ್ಟ್ಗೆ ನೀವು ಶಾಂತಿ ಪಾಠ ಮಾಡೋಕ್ಕಾಗಲ್ಲ. ಪಾಕಿಸ್ತಾನ ನುಸುಳುಕೋರರಿಗೆ, ಭಯೋತ್ಪಾದಕರಿಗೆ ಶಾಂತಿ ಪಾಠ ಮಾಡೋಕ್ಕಾಗಲ್ಲ. ಬಟ್ ಅಲ್ಲೇ ಹುಟ್ಟಿದಂಥವ್ರು ಯಾರು ಬ್ರೈನ್ ವಾಶ್ ಆಗಿದ್ದಾರೆ, ಅವ್ರನ್ನ ಬೇರೆ ರೀತಿಯಾಗಿ ಮನವೊಲಿಕೆ ಮಾಡಿಕೊಟ್ಟು ಅವ್ರಿಗೆ ಜಾಬ್ ಕ್ರಿಯೇಷನ್ ಮಾಡ್ಕೊಡ್ಬೇಕಾದಂಥ ಹೊಣೆಗಾರಿಕೆ ಅಲ್ಲಿನ ಸರ್ಕಾರಗಳದ್ದು. ಜನರಲ್ ಒಂದು ಕ್ವಶನ್ ಕೇಳ್ತೀನಿ. ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರ ಬಗ್ಗೆ ಬಹಳ ಸುದ್ದಿ ಆಗ್ತಿದೆ. ಒಂದು, ಆ ಗಿಡ್ಡ ಕುದುರೆಯನ್ನು ಇಟ್ಕೊಂಡು ಈ ವ್ಯಾಲಿಯಲ್ಲಿ ಓಡಾಡ್ತಿದ್ದಂಥ ವ್ಯಕ್ತಿ ತುಂಬ ಕೇಳಿಕೊಂಡ. ಅವನು, ಇವರು ಬಿಟ್ಟುಬಿಡಿ, ನಮ್ಮ ಪ್ರವಾಸಿಗರು, ನಮ್ಮ ಪಾಲಿಗೆ ಇವರೆಲ್ಲ ಅತಿಥಿ ದೇವ್ರ ಥರ, ಇವರು ಅನ್ನದಾತರಿದ್ದಾರೆ, ಇವ್ರನ್ನ ಬಿಟ್ಟುಬಿಡಿ ಅಂತೇಳಿ ಮುಸ್ಲಿಮ್ ಕೇಳ್ಕೊಂಡಾಗ ಅವನೇನೋ ಗನ್ನು ಕಿತ್ಕೊಳ್ಳೋಕೆ ಹೋದ ಅಂತ ಕೆಲವರು ಹೇಳ್ತಾರೆ. ಇಲ್ಲ, ಗನ್ನಿ ಒಂದು ಟ್ರಿಗರ್ ಹೇಳಿದಾಗ, ಬರ್ಸ್ಟ್ ಆದಾಗ ಅದೊಂದು ರೀತಿಯಲ್ಲಿ ಅವನು ಸತ್ತೋಗ್ತಾನೆ, ಇವರು ಸತ್ತೋಗ್ತಾನೆ, ಆ ಥರದ್ದು ಒಂದಾಗಿದೆ. ಇನ್ನೊಬ್ಬ ಮಂಜುನಾಥ್ ರಾವ್ ಅವರ ಮಗನನ್ನು ಹೆಗಲ ಮೇಲೆ ಹೊತ್ಕೊಂಡು ಒಬ್ಬ ಓಡಿ ಬರ್ತಾ ಇದ್ದಾನೆ. ಈಗ ಕೊಲ್ಲೋನೊಬ್ಬ ಇದ್ದರೆ ಕಾಯೋನೊಬ್ಬ ಇರ್ತಾನೆ ಅಂತ. ಕೊಲ್ಲೋನೊಬ್ಬ ಇದ್ದರೆ ಅವನು ಮುಸ್ಲಿಂ ಅಂತ ಹೇಳಿ ಸ್ಥಳೀಯ ಜನರಿಗೆ ಎಲ್ರಿಗೂ ಬಹಳ ಸ್ಪಷ್ಟವಾದಂಥ ಅರಿವಿದೆ. ಅವ್ನು ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಪಂಡಿತ ಆಗಿರಲಿ, ಎಲ್ಲರಿಗೂ ಕ್ಲಾರಿಟಿ ಇದೆ ಕಾಶ್ಮೀರದ ಬಗ್ಗೆ. ನಮ್ಮ ಕಾಶ್ಮೀರ ಅಂದ್ರೇನು, ನಾವು ಹಿಂಗೆ ಜೀವನ ಮಾಡಬೇಕೇನು ಅಂತ ಹೇಳಿ. ಇದರಲ್ಲಿ ಬ್ರೈನ್ ವಾಶ್ ಮಾಡೋ ಗುಂಪುಗಳನ್ನು ಏನು ಮಾಡಬಹುದು ನಟರಾಜ್ ಗೌಡ್ರೆ? ಇಲ್ಲ, ಅದೇ ಹೇಳ್ತಾರಲ್ಲ, ಮಿಲಿಟೆಂಟ್ಸ್ನ ನೀವು ತೀವ್ರ ತಗೊಳ್ಳೇಬೇಕು. ನೀವು ಈಗ ಬೇರೆಯವ್ರನ್ನ ಮಾತಾಡಿಸ್ತೆ, ಈಗಲೂ ಪ್ರವಾಸದಲ್ಲಿರೋ ನಾನು ಮಧ್ಯಾಹ್ನ ಮಾತಾಡಿಸ್ತೆ, ಅವ್ರು ಹೇಳ್ತಾ ಇದ್ದಾರೆ ತುಂಬ ಅದ್ಭುತ ಜನ ಸರ್, ತುಂಬಾ ಅದ್ಭುತ ಜನ, ಅವ್ರ ಆತಿಥ್ಯಕ್ಕೆ ನಾವು ಋಣಿಗಳಾಗಿದ್ದೀವಿ, ನಮಗೆ ಬೇರೆ ಬೇರೆ ರೂಟಲ್ಲಿ ಹೇಳ್ತಾ ಇದ್ದಾರೆ ಹೋಗಿ ಅಂತ. ಜನಗಳ ಬಗ್ಗೆ ನಾವು ಕನ್ನಡದ ಪ್ರವಾಸಿಗರು ಹೇಳೋದು ಮಾತು ನೋಡಿ, ಅದು ಬ್ರೈನ್ ವಾಶ್ ಆಗಿರೋರು ಬೇರೆ ವಿಷಯ. ಇವಾಗ ಸತ್ತಿರೋ 28 ಜನದಲ್ಲಿ ಸ್ಥಳೀಯರು ಕೂಡ ಇಬ್ಬರು ಇದ್ದಾರೆ. ಅವ್ರು ಮುಸಲ್ಮಾನರೇ, ಸ್ಥಳೀಯರು ಕಾಶ್ಮೀರಿಗಳು ಇಬ್ರು ಸತ್ತಿದ್ದಾರೆ. ಅದರೊಳಗೆ ಒಬ್ಬ ನೇಪಾಳಿ ಸತ್ತಿರ್ಬೋದು, ಒಬ್ಬ UAE ಸತ್ತಿದ್ದಾರೆ. ಈ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅವ್ರು ಕೊಂದಿದ್ದಾರೆ.
ಇಲ್ಲಿ ಮಿಲಿಟೆಂಟ್ಸ್ ಆಗ್ತಾರೆ, ಯಾರಾದರೂ ಆಗ್ತಾರೆ, ಅವ್ರಿಗೆ ಬ್ರೈನ್ ವಾಶ್ ಆಗುತ್ತೆ ಅಂತಂದದ್ದು ಕೂಡ ಅದನ್ನ ಸರ್ಕಾರ, ಲೋಕಲ್ ಅಥಾರಿಟಿ, ಪಬ್ಲಿಕ್ಕು ಸೇರಿ, ಪಬ್ಲಿಕ್ ಇನ್ವಾಲ್ವ್ಮೆಂಟು ಸೇರಿ, ಕೇಂದ್ರ ಸರ್ಕಾರನೂ ಸೇರಿ ಅಲ್ಲೊಂದು ಹೊಣೆಗಾರಿಕೆ ಇದೆ, ಬೇರೆ ರೀತಿಯ ಅಟ್ಮಾಸ್ಫಿಯರ್ ತರೋದು ಅದು ಪ್ರಯತ್ನಗಳು ಮಾಡ್ತಾನೆ ಸರ್ಕಾರಗಳು. ಅದನ್ನೂ ಮೀರಿ ಈ ಥರದೊಂದೊಂದು ಘಟನೆಗಳು ಆಗ್ತಾ ಇರ್ತಕ್ಕಂಥದ್ದು, ಅದನ್ನು ಮೀರಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ತಡಿಬೇಕು. ಇದು ತಡಿಲಿಕ್ಕೆ ಸರ್ಕಾರ ಏನು ತೀರ್ಮಾನ ತಗೋತದೆ, ಏನು ಮಾಡುತ್ತೆ ಅನ್ನೋದು ನಾವು ಮುಂದೆ ಕಾದು ನೋಡಬೇಕಾಗ್ತದೆ. ಆದರೆ ಇವತ್ತು ಉತ್ತರ ಕೊಡಬೇಕಾದ 2019 ಪುಲ್ವಾಮಾ ಆದ ಮೇಲೆ ಉತ್ತರ ಸಿಕ್ಕಿಲ್ವಲ್ಲ ದೇಶ ಜನತೆಗೆ, ಆ ರೀತಿಯಾಗಿ ಇದು ಆಗ್ಲಿಕ್ಕೆ ಬಿಡಬಾರ್ದು.